ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಇಲ್ಲಿ ಹಳ್ಳಿಗಳಲ್ಲಿ ಮಟಕ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಪ್ರತಿ ತಾಲೂಕಿನಲ್ಲಿ ಮಟಕ ಬುಕ್ಕಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭೀಮಾಶಂಕರ್ ಗೋಳೆದವರೇ, ನೀವೇನು ಮಾಡ್ತಾಯಿದ್ದೀರಿ? ಎಸ್ ಪಿ ನೀವು ಕಂಟ್ರೋಲ್ ಮಾಡಬೇಕು. ಹಿಂದಿನ ಬಿ ಜೆ ಪಿ ಸರ್ಕಾರದವರು BJP ಮುಖಂಡರು ಅದನ್ನೇ ಹೇಳ್ತಾಯಿದ್ರು. ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ತೈತೆ ಆವಾಗ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗ್ತವೆ ಅಂತ ಹೇಳಿದರು. ಅದು ಈಗ ಸಿದ್ಧ ಆಗ್ತಾಯಿದೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತಾಲೂಕು ಹೋಗ್ರಿ, ಆ ತಾಲೂಕಿನಲ್ಲಿ ಮಟಕಗಳ ಸಂಖ್ಯೆ, ಮಟಕ ಆಡುವರ ಸಂಖ್ಯೆ ಹೆಚ್ಚಾಗ್ತದೆ. ಇದನ್ನು ನೀವು ಗಮನಿಸಬೇಕಾಗ್ತದೆ. ನಿಮ್ಮ ಕ್ರೈಮ್ ಪಿಸಿಗಳಿಗೆ ಗೊತ್ತಿದೆ, BT ಪೊಲೀಸರಿಗೆ ಕೂಡ ಇದು ಗೊತ್ತಿದೆ, CPI PSI ಗೊತ್ತಿದೆ, ನಿಮಗೂ ಕೂಡ ಗೊತ್ತಿರಬೇಕಂತ ನಮಗನ್ನಿಸ್ತದೆ. ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ಯಾವುದು ಕೆಳಗಿನ ಅಧಿಕಾರಿಗಳು ಮಾಡುವಂಥ ಧೈರ್ಯವನ್ನು ಮಾಡೋದೇನಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರು ಮಟಕ ಆಡ್ತಾಯಿದ್ದಾರೆ, ಅವ್ರ ಲಿಸ್ಟ್ ಕೂಡ ನಿಮಗಿದೆ. ಕೇವಲ ರೌಡಿ ಪೀರಿಯಡ್ ಮಾಡಿ ಅವ್ರನ್ನ ಹದ್ದು ಬಸ್ತಿನಲ್ಲಿ ಇಡೋದನ್ನು ಬಿಟ್ಟು ಬಿಡಬೇಕು. ಒಬ್ಬ ರೌಡಿ ಇದ್ದರೆ 10 ವರ್ಷ ಆತನ ಮೇಲೆ ನಿಗಾ ಇಡಬೇಕು. ನೀವು ನಿಗಾ ಇಡ್ತಾ ಇಲ್ಲ. ಹೀಗಾಗಿ ಮಟಕಗಳ ಸಂಖ್ಯೆ, ಮಟಕ ಬುಕ್ಕಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಏನು ಹಿಂಡಲ್ಗ ಇದೆ, ಅಲ್ಲಿ ಮಣ್ಣೋಳ್ಕರ್ ಅಂತ ಇದ್ದಾನೆ, ಚಂದ್ರಕಾಂತ್ ಮಣ್ಣೋಳ್ಕರ. ಅವನು ಕಳೆದ 20 ವರ್ಷದಿಂದ ಮಟಕ ಬುಕ್ಕಿಯಾಗಿಯೇ ಪರಿವರ್ತನೆ ಹೊಂದಿದ್ದಾನೆ. ನಂತರ ಹಿಂದೆ ನಾರಾಯಣ ಬರ್ಮನ್ ಇದ್ದರು, ಮೇಲಿಂದ ಮೇಲೆ ಅವನನ್ನು ಕರೆಸಿ ಎನ್ಕ್ವೈರಿ ಮಾಡ್ತಾಯಿದ್ರು, ಅವನ ಮೇಲೆ ನಿಗಾ ಇಡ್ತಾಯಿದ್ರು. ಅದೇ ರೀತಿ ರಾಜು ಕಡೋಲ್ಕರ್, ಆತನು ಕೂಡ ಚಿನ್ನೋಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ಆಡಿಸ್ತಾ ಇದ್ದಾನೆ. ನಂತರ ಈತ ಕೂಡ ಮಟಕ ಬುಕ್ಕಿ ಚಿನ್ನೋಳಿ ಪೊಲೀಸರು ಆಗಾಗ ರೇಡ್ ಮಾಡ್ತಾಯಿದ್ದಾರೆ. ಈತ ಬೆಳಗಾವಿಯಲ್ಲಿ 4-5 ಜನರನ್ನು ಇಟ್ಕೊಂಡು ಇಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿ ಕೊಡ್ತಾ ಇದ್ದಾನೆ. ಅಂದರೆ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಬರ್ತಿದೆ ಅಂತೇಳಿ. ಆದರೆ ಮಹಾರಾಷ್ಟ್ರ ಪೊಲೀಸರು ಮತ್ತು ನೀವು ಕೂಡ ಸಮನ್ವಯನ ಸಾಧಿಸಲೇಬೇಕು. ಹಿಂದೆ ಚಿನ್ನೋಳಿ ಯಾರು ಹೋಗ್ತಾರೆ ಅವರನ್ನು ತಪಾಸಣೆ ಮಾಡಿ ಕಳಿಸ್ತಿದ್ರು ಬೆಳಗಾವಿ ಪೊಲೀಸರು. ಈಗ ಅದಿಲ್ಲ. ಯಾಕಂದ್ರೆ ಅಲ್ಲಿಂದ ಕೂಡ ನಿಮಗೆ ಪ್ರಸಾದ ಸಿಗ್ತದೆ ಅಂತೇಳಿ ಒಂದು ಸುದ್ದಿ ಇದೆ. ಹೀಗಾಗಿ ನೀವು ಯಾವುದೇ ಒಂದು ಸ್ಟೇಷನ್ದಲ್ಲಿ ಹೋಗ್ರಿ, ಅವು ಸ್ಟೇಷನ್ಗಳು ಮಟಕದಿಂದ ನಡೀತಾವೆ ಅಂತ ಸಾರ್ವಜನಿಕರು ಆಪಾದನೆ ಮಾಡ್ತಾಯಿದ್ದಾರೆ. SP ಅವರು ಇದನ್ನು ಗಮನಿಸಬೇಕು. ಬಂದೋಬಸ್ತ್ ಮಾಡುವಂಥ ವ್ಯವಸ್ಥೆನ ನೀವು ಕಲ್ಪಿಸಬೇಕು. ಯಾಕಂತಂದರೆ ಹಿರಿಯ ಅಧಿಕಾರಿಗಳು ಬಂದು ರೇಡ್ ಮಾಡಿದರೆ ಇದು ನಿಮಗೆ ಅಪಮಾನ ಆಗ್ತದೆ. ಹಾಗೆ ಆಗೋದು ಬೇಡ. ಯಾವ ತಾಲೂಕಿನಲ್ಲಿ ಎಷ್ಟಿದ್ದಾರೆ, ಎಷ್ಟು ಮಟಕ ಬರ್ತದೆ ಎಲ್ಲ ಗೊತ್ತಿದೆ. ನಿಮ್ಮ ಹಿರಿಯ ಪೊಲೀಸರನ್ನು ಅಧಿಕಾರಿಗಳನ್ನ ಕರೆಸಿ ಮಾತಾಡಿ. ಒಟ್ಟಾರೆ ಮಟಕ ಮುಕ್ತ ಜಿಲ್ಲೆ ಆಗಬೇಕೆಂಬುದು ಸಾರ್ವಜನಿಕರ ಬೇಡಿ ಕೂಡ ಆಗಿದೆ. ಇದನ್ನು ತಾವು ಗಮನಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭ ಆಗಲಿ. ನಮಸ್ಕಾರ.